ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ವಾಯುವ್ಯ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಡಿಪೋಗಳಿದೆ, ಎಷ್ಟು ಡಿವಿಷನ್ ಇದೆ ಅಂತಕ್ಕಂಥ ಮಾಹಿತಿನ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ NWKSRTCಯಲ್ಲಿ ಟೋಟಲ್ ಎಷ್ಟು ಡಿವಿಷನ್ ಇದೆ, ಜೊತೆಗೆ ಎಷ್ಟು ಡಿಪೋಗಳಿದೆ ಡೀಟೇಲ್ ಆಗಿ ಮಾಹಿತಿ ಕೊಡಿ ಅಂತೇಳಿ. ಸೊ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಫಸ್ಟಿಗೆ ನಾವು ನೋಡ್ತಾ ಹೋಗೋಣ ಬಾಗಲಕೋಟ್ ಡಿವಿಷನ್. ಸೊ ನೋಡ್ಬೋದು ಸ್ನೇಹಿತರೆ, ನೀವು ಬಾಗಲಕೋಟ್ ಡಿವಿಷನ್. ಸೊ ಟೋಟಲ್ಲು ಇಲ್ಲಿ ಬಾಗಲಕೋಟ್ ಡಿವಿಷನಲ್ಲಿ 8 ಡಿಪೋ ಇದೆ. 1 ಬಾದಾಮಿ, 2 ಬಾಗಲಕೋಟ್, 3 ಬಿಳಗಿ, 4ನೇದು ಗುಳೇದಗುಡ್ಡ, 5ನೇದು ಹುನಗುಂದ, 6ನೇದು ಇಳಕಲ್ಲು, 7ನೇದು ಜಮಖಂಡಿ, 8ನೇದು ಮುಧೋಳು. ಸೊ ನೆಕ್ಸ್ಟ್ ನೋಡೋದಾದರೆ ಬೆಳಗಾವಿ ಡಿಪೋ, ಬೆಳಗಾವಿ ಒಂದು ಡಿವಿಷನ್ ಇದೆ. ಸೊ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ಬೆಳಗಾವಿ ಡಿವಿಷನ್ನು. ಸೊ ನೋಡಿ, ಬೆಳಗಾವಿ ಡಿವಿಷನಲ್ಲಿ ಡಿಪೋಗಳು ಯಾವ್ಯಾವಿದೆ ಅಂಥೇಳಿ ಬೈಲಹೊಂಗಲ್, ಬೆಳಗಾವಿ 1, ಬೆಳಗಾವಿ 2, ಬೆಳಗಾವಿ 3, ಬೆಳಗಾವಿ 4, ಜೊತೆಗೆ ಖಾನಾಪುರ. ಟೋಟಲ್ ಇಲ್ಲಿ 6 ಡಿಪೋಗಳು ಇದೆ ಸ್ನೇಹಿತರೆ ಬೆಳಗಾವಿ ಒಂದು ಡಿವಿಷನಲ್ಲಿ. ನೆಕ್ಸ್ಟ್ ಒಂದು ಧಾರವಾಡ ರೂರಲ್ ಡಿಪೋ ಇದೆ. ಧಾರವಾಡ ರೂರಲ್ ಡಿವಿಷನಲ್ಲಿ ರಾಮದುರ್ಗ ಅಂಥೇಳಿ ಒಂದು ಡಿಪೋ ಇದೆ ಸ್ನೇಹಿತರೆ, ಧಾರವಾಡ ರೂರಲಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ಚಿಕ್ಕೋಡಿ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ಚಿಕ್ಕೋಡಿಯ ಒಂದು ಡಿವಿಷನ್ನು, ಚಿಕ್ಕೋಡಿ ವಿಭಾಗ. ಸೊ ಚಿಕ್ಕೋಡಿಯ ವಿಭಾಗದಲ್ಲಿ ಟೋಟಲ್ ನಿಮಗೆ ನೋಡ್ತಾ ಹೋದರೆ ಅತ್ತಣಿ ಡಿಪೋ 1, ಅತ್ತಣಿ ಡಿಪೋ ಇದೆ, ಚಿಕ್ಕೋಡಿ ಡಿಪೋ ಇದೆ, ಗೋಕಾಕ್ ಡಿಪೋ ಇದೆ, ಹುಕ್ಕೇರಿ ಡಿಪೋ ಇದೆ, ನಿಪ್ಪಾಣಿ ಡಿಪೋ ಇದೆ, ರಾಯಬಾಗ್ ಡಿಪೋ ಇದೆ, ಜೊತೆಗೆ ಸಂಕೇಶ್ವರ್ ಡಿಪೋ ಇದೆ. ಟೋಟಲ್ಲು ಇಲ್ಲಿ ನಿಮಗೆ 7 ಡಿಪೋ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ಧಾರವಾಡ ಗ್ರಾಮೀಣ ಡಿಪೋ. ಸೊ ನೋಡ್ಬೋದು ಸ್ನೇಹಿತರೆ, ಧಾರವಾಡ ಗ್ರಾಮೀಣ ಒಂದು ಡಿವಿಷನ್ ಏನಿದೆ, ಧಾರವಾಡ ಗ್ರಾಮೀಣ ಡಿವಿಷನಲ್ಲಿ ಸವದತ್ತಿ ಡಿಪೋ ಇದೆ, ದಾಂಡೇಲಿ ಡಿಪೋ ಇದೆ, ಹಳಿಯಾಳ್ ಡಿಪೋ ಇದೆ, ಜೊತೆಗೆ ಧಾರವಾಡ ಮೋಪಿಸಿಲ್ ಡಿಪೋ ಕೂಡ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಹುಬ್ಬಳ್ಳಿ ಧಾರವಾಡ ನಗರ ಡಿವಿಷನ್, ಹುಬ್ಬಳ್ಳಿ ಧಾರವಾಡ ನಗರ ಡಿವಿಷನ್. ನೋಡ್ಬೋದು ನೀವು, ಹುಬ್ಬಳ್ಳಿ ಧಾರವಾಡ ನಗರ ಡಿವಿಷನಲ್ಲಿ 3 ಡಿಪೋ ಇದೆ. ಹುಬ್ಬಳ್ಳಿ ನಗರ 1, ಹುಬ್ಬಳ್ಳಿ BRTS, ಧಾರವಾಡ BRTS, ಈ 3 ಹುಬ್ಬಳ್ಳಿ ಧಾರವಾಡ ನಗರ ಡಿವಿಷನಲ್ಲಿ ಇದೆ ಸ್ನೇಹಿತರೆ. ನೆಕ್ಸ್ಟು ಹುಬ್ಬಳ್ಳಿ ಗ್ರಾಮೀಣ ಡಿವಿಷನಲ್ಲಿ ಹುಬ್ಬಳ್ಳಿ ಮೋಪಿಸಿಲ್ 1 ಅಂತೇಳಿ 1 ಡಿಪೋ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಸೊ ನೋಡ್ಬೋದು, ಹುಬ್ಬಳ್ಳಿಯ ಒಂದು ಗ್ರಾಮೀಣ ಡಿವಿಷನಲ್ಲಿ ಇನ್ನು 1, 2, 3 ಟೋಟಲ್ಲು 5 ಡಿಪೋಗಳಿದೆ ಹುಬ್ಬಳ್ಳಿ ಒಂದು ಗ್ರಾಮೀಣ ಡಿವಿಷನಲ್ಲಿ. ಹುಬ್ಬಳ್ಳಿ ಮೋಪಿಸಿಲ್ 1 ಆಯಿತು, ಹುಬ್ಬಳ್ಳಿ ಮೋಪಿಸಿಲ್ 2, ಹುಬ್ಬಳ್ಳಿ ಮೋಪಿಸಿಲ್ 3, ಜೊತೆಗೆ ನವಲಗುಂದ, ಜೊತೆಗೆ ಕಲಘಟಗಿ. ಟೋಟಲ್ ನಿಮಗೆ ಇಲ್ಲಿ 5 ಡಿಪೋ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಗದಗ ಡಿವಿಷನು. ಸೊ ನೋಡ್ಬೋದು ಸ್ನೇಹಿತರೆ, ನೆಕ್ಸ್ಟ್ ಗದಗ ಡಿವಿಷನು. ಸೊ ಗದಗ ಡಿವಿಷನಲ್ಲಿ ಬೆಟಗೇರಿ ಡಿಪೋ, ಗದಗ ಡಿಪೋ, ಗಜೇಂದ್ರಗಡ ಡಿಪೋ, ಲಕ್ಷ್ಮೇಶ್ವರ ಡಿಪೋ, ಮಂಡರ್ಗಿ ಡಿಪೋ, ನರಗುಂದ ಡಿಪೋ, ಜೊತೆಗೆ ರಾನ್ ಡಿಪೋ. ಸೊ ಇದು ಗದಗ ಒಂದು ಡಿವಿಷನಲ್ಲಿ ಬರುವ ಡಿಪೋಗಳು ಸ್ನೇಹಿತರೆ. ಸೊ ಇಲ್ಲಿ ಕೂಡ 7 ಡಿಪೋ ಇದೆ ಈ ಒಂದು ಡಿವಿಷನಲ್ಲಿ. ಸೊ ನೆಕ್ಸ್ಟ್ ನೋಡೋಣ ಹಾವೇರಿ ಡಿಪೋ. ಸೊ ನೋಡೋಣ ಸ್ನೇಹಿತರೆ, ಹಾವೇರಿ ಡಿವಿಷನಲ್ಲಿ ಟೋಟಲು 6 ಡಿಪೋ ಬರ್ತಾಯಿದೆ ಸ್ನೇಹಿತರೆ. 1ನೇದು ಬ್ಯಾಡಗಿ, 2ನೇದು ಹಾನಗಲ್, 3ನೇದು ಹಾವೇರಿ,
4ನೇದು ಹಿರೇಕೆರೂರು, 5ನೇದು ರಾಣೆಬೆನ್ನೂರು, 6ನೇದು ಸವಣೂರು. ಸೊ ಟೋಟಲು ಹಾವೇರಿಯಲ್ಲಿ 6 ಡಿಪೋ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಉತ್ತರ ಕನ್ನಡ ಒಂದು ವಿಭಾಗ ಡಿವಿಷನ್. ಉತ್ತರ ಕನ್ನಡ ಅಂದರೆ ಶಿರಸಿಯ ಒಂದು ಡಿವಿಷನ್ ಕೂಡ ಇದಕ್ಕೆ ಕರೀತಾರೆ, ಉತ್ತರ ಕನ್ನಡ ಅಥವಾ ಶಿರಸಿ. ಸೊ ನೋಡ್ಬೋದು ಸ್ನೇಹಿತರೆ, ಉತ್ತರ ಕನ್ನಡ ಶಿರಸಿ ಈ ಒಂದು ಡಿವಿಷನಲ್ಲಿ ಟೋಟಲ್ಲು ಇಲ್ಲಿ ಕೂಡ 6 ಡಿಪೋ ಬರ್ತಾ ಇದೆ. ಶಿರಸಿ, ಕಾರವಾರ, ಅಂಕೋಲಾ, ಭಟ್ಕಳ, ಕುಮಟಾ, ಯಲ್ಲಾಪುರ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೂಡ 6 ಡಿಪೋ ಇದೆ. ಸೊ ಟೋಟಲ್ಲಾಗಿ 53 ಡಿಪೋಗಳು ಈಗ ಅಪ್ಡೇಟ್ ಇರೋದು. ಸೊ ನೆಕ್ಸ್ಟ್ ಒಂದೆರಡು ಆ್ಯಡ್ ಕೂಡ ಆಗಿರ್ತವೆ. ಸೊ ಮುಂದಿನ ದಿನದಲ್ಲಿ ಬರ್ತವೆ, ನೋಡೋಣ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಹೇಳೋದೇನೆಂದರೆ, ಈಗಾಗಲೇ ನಿಮಗೆ ಪ್ರಾವಿಷನಲ್ ಕಟ್ ಆಫ್ ಲಿಸ್ಟ್ ಕೂಡ ಹಾಕಿದ್ದಾರೆ. ಸೊ ಫೈನಲ್ ಕಟ್ ಆಫ್ ಲಿಸ್ಟ್ ಹಾಕಿದ ಮೇಲೆ ನಿಮಗೆ ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೋ ಸೊ ಅಂಥ ಅಭ್ಯರ್ಥಿಗಳಿಗೆ ಕೌನ್ಸ್ಲಿಂಗ್ ಕರೀತಾರೆ. ಸೊ ಕೌನ್ಸ್ಲಿಂಗ್ ಕರೆದಾಗ ನಿಮಗೆ ಅಲ್ಲೇನು ಮಾಡ್ತಾರೆ ಅಂತಂದರೆ, ನಿಮಗೆ ಡೈರೆಕ್ಟಾಗಿ ನಿಮಗೆ ಡಿಪೋ ಅಲರ್ಟ್ ಮಾಡಲ್ಲ ಸ್ನೇಹಿತರೆ. ಕೌನ್ಸ್ಲಿಂಗ್ ಕರೆದಾಗ ನಿಮಗೆ ಈ ಡಿವಿಷನ್ ಅಲರ್ಟ್ ಮಾಡ್ತಾರೆ. ಈ ಡಿವಿಷನ್ ಯಾವ ಥರ ಅಲರ್ಟ್ ಮಾಡ್ತಾರೆ ಅಂದರೆ, ನಿಮಗೆ ಅಲ್ಲಿ ಡಿಸ್ಪ್ಲೇಯಲ್ಲಿ ಟೋಟಲ್ಲು ಯಾವ್ಯಾವ ಡಿವಿಷನಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ. ಸೊ ಬಾಗಲಕೋಟಲ್ಲಿ ಒಂದು 100 ಪೋಸ್ಟ್ ಖಾಲಿ ಇದೆ. ಸೊ ನೆಕ್ಸ್ಟು ಶಿರಸಿಯಲ್ಲಿ ಒಂದು 50 ಪೋಸ್ಟ್ ಖಾಲಿ ಇದೆ. ಈ ಥರ ಬರ್ತದೆ. ಯಾರ್ಯಾರು 50 ಮಾರ್ಕ್ಸ್ ತೊಗೊಂಡಿದ್ದಾರೋ ಸೊ ಅಂಥವ್ರಿಗೆ ಸೀರಿಯಲ್ ಪ್ರಕಾರ ಕರೀತಾರೆ. ಯಾರ್ಯಾರು 50 ಮಾರ್ಕ್ಸ್ ತೊಗೊಂಡಿರ್ತಾರೋ ಸೊ ಅಂಥವ್ರಿಗೆ ಕರೀತಾರೆ. ಅವ್ರು ಯಾವ್ಯಾವ ಬೇಕು ಅವ್ರು ಚಾಯ್ಸ್ ಮಾಡ್ಕೋತಾರೆ. ಉದಾಹರಣೆಗಾಗಿ ಈ 100ರಲ್ಲಿ ಒಂದು 10 ಜನ ಆಯ್ಕೆ ಮಾಡ್ಕೊಂಡಾಗ ನೆಕ್ಸ್ಟ್ 49ನೇ ಅಭ್ಯರ್ಥಿ 49 ಅಂಕ ಪಡೆದ ಅಭ್ಯರ್ಥಿ ಹೋಗಿದಾಗ ಈ 100 ಇದ್ದಿದ್ದು 90 ಕಾಣುತ್ತೆ. ಸೊ ಅವನು ಎಷ್ಟು ತೊಗೊಂತಾನೋ ತೊಗೊಂಡಿದ ಮೇಲೆ ಇಲ್ಲಿ ಮತ್ತು ಎಷ್ಟು ತೊಗೊಂಡಿರ್ತಾರೋ ಅದು ಮೈನಸ್ ಆಗಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಬರ್ತಾ ಇರ್ತದೆ ಸ್ನೇಹಿತರೆ. ಸೊ ಬಾಗಲಕೋಟೆ ಎಲ್ಲನೂ ಫುಲ್ ಆಗಿದ ತಕ್ಷಣ ಅಲ್ಲಿ 0 ಬರುತ್ತೆ. 0 ಬಂದಾಗ ನಮ್ಗೆ ಬಾಗಲಕೋಟೆ ಬೇಕು ಅಂತ ನಾವು ಲಾಸ್ಟ್ ಏನು ಅಭ್ಯರ್ಥಿಗಳು ಇರ್ತಾರೋ ಅಂಥವ್ರು ಬಾಗಲಕೋಟೆ ಬೇಕು ಅಂತ ನಾವು ಕೇಳಿದಾಗ ಅಲ್ಲಿ ಸಿಗಲ್ಲ, ಯಾಕಂದರೆ ಅಲ್ಲಿ 0 ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಯಾವ ಉಳ್ಕೊಂಡಿರ್ತಾವೋ ಬ್ಯಾಲೆನ್ಸ್ ಯಾವ ಉಳ್ಕೊಂಡಿರ್ತಾವೋ ಇಲ್ಲಿ ತೋರಿಸ್ತಾರೆ ಎಷ್ಟು ಉಳಿದಿದೆ ಅಂಥೇಳಿ. ಸೊ ಅಂಥ ಟೈಮಲ್ಲಿ ನಮಗೆ ಯಾವ್ದು ಹತ್ತಿರ ಆಗುತ್ತೆ ಡಿವಿಷನು ಅಂಥದ್ದು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಮಗೇನಾಗುತ್ತೆ, ಆ ಒಂದು ಡಿವಿಷನ್ ಅಲರ್ಟ್ ಆಗುತ್ತೆ. ಅದಾದಮೇಲೆ ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿ ಕೊಟ್ಟಿದ ಮೇಲೆ ಮೆಡಿಕಲ್ ಮಾಡಿಸ್ಕೊಂಬರಕ್ಕೆ ಹೇಳ್ತಾರೆ. ಮೆಡಿಕಲ್ ಮಾಡಿಸ್ಕೊಂಬಂದು ಅಲ್ಲೇ ಹೆಡ್ ಆಫೀಸಲ್ಲಿ ಕೊಟ್ಟ ತಕ್ಷಣ ನಿಮಗೆ 1 ದಿನ 2 ದಿನ ಅಥವಾ ಆ ಇಲಾಖೆ ಎಷ್ಟು ದಿನ ಕೊಡ್ಬೇಕು ಅನ್ನಿಸ್ತು ಗೊತ್ತಿಲ್ಲ, ಟ್ರೈನಿಂಗ್ ಕೂಡ ಕೊಡ್ಬೋದು. ಟ್ರೈನಿಂಗ್ ಅದು ಕೊಟ್ಟು ನಿಮಗೆ ಡಿವಿಷನ್ ಕಳಿಸ್ತಾರೆ. ನೀವು ಡಿವಿಷನ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಈ ಒಂದು ಕೌನ್ಸಿಲಿಂಗಲ್ಲಿ, ಆ ಡಿವಿಷನ್ಗಳಿಗೆ ಹೋಗಿದ ಮೇಲೆ ನೀವು ಅಲ್ಲಿ ಕರೆಪತ್ರನ ಕೊಟ್ಟು ಅಲ್ಲಿ ನಿಮ್ಮದು ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಮತ್ತೊಂದು ಸಲ ವೆರಿಫಿಕೇಷನ್ ಮಾಡ್ತಾರೆ ಇಲ್ಲೇ, ಅಂದರೆ ಇಲ್ಲಿ ಕೌನ್ಸಿಲಿಂಗಲ್ಲಿ. ಸೊ ನೀವು ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಆ ಡಿವಿಷನ್ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಿವಿಷನ್ ಆಫೀಸಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಅಲ್ಲಿ ನಿಮಗೇನಾಗುತ್ತೆ, ಯಾರ್ಯಾರು ಬಾಗಲಕೋಟೆ ಆಯ್ಕೆ ಮಾಡ್ಕೊಂಡಿರ್ತಾರೋ ಅಂಥ ಅಭ್ಯರ್ಥಿಗಳಿಗೆ ಟೋಟಲ್ ಎಷ್ಟು ಡಿಪೋ ಇದೆ, ಈ ಡಿಪೋಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ಈ ಡಿಪೋಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ಈ ಡಿಪೋಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ಈ ಥರ ನಿಮಗೆಲ್ಲ ಲಿಸ್ಟ್ ಕೊಡ್ತವ್ರೆ. ಯಾರ್ಯಾರು ಅಭ್ಯರ್ಥಿಗಳು ಫಸ್ಟ್ ಅಲ್ಲಿಗೆ ಹೋಗಿರ್ತೀರೋ ಡಿವಿಷನ್ಗೆ ಹೋಗಿರ್ತಾರೋ ಸೊ ಅಂಥ ಅಭ್ಯರ್ಥಿಗಳಿಗೆ ನಿಮಗೆ ಬೇಕಾದ ಒಂದು ಡಿಪೋ ನೀವು ಆಯ್ಕೆ ಮಾಡ್ಕೋಬೋದು. ನೀವೇನಾದರೂ ಲೇಟ್ ಮಾಡಿ ಹೋಗಿದ್ರೆ ನಿಮಗೆ ಎಲ್ಲರೂ ತೊಗೊಂಡು ಲಾಸ್ಟಿಗೆ ಯಾವುದು ಉಳಿದಿರ್ತದೋ ಅಂಥದಕ್ಕೆ ನೀವು ಅನಿವಾರ್ಯ ಹೋಗಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗೆ 1 by 1 ನಿಮಗೆ ಕೇಳಿರುವಂತಹ ಮಾಹಿತಿನ ನಾನು ಕೊಡ್ತಾ ಬಂದೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳುತ್ತಾ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.